ಮೊನ್ನೆ 13ನೇ ತಾರೀಕು ಮಂದ ಅಪ್ರಾಪ್ತ ಬಾಲಕಿಯೊಬ್ಳು ನಮ್ಮ ಪೊಲೀಸ್ ಠಾಣೆಗೆ, ಆರೋಗ್ಯ ಪೊಲೀಸ್ ಠಾಣೆಗೆ ಬಂದು ಆರೋಪಿ ನನಗೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗಿ ಅವನು ನಾನು ಸವದತ್ತಿಗೆ ಹೋಗ್ತಾ ಇದ್ದೀನಿ, ನೀನು ಬಾ ಅಂತ ಹೇಳಿ ಪುಸ್ಲಾಯಿಸಿ ಬಂದು ನಂದ ಬಾಲಕಿ ಮತ್ತೆ ಅವಳ ಮತ್ತೊಬ್ಬ ನಂದ ಅಪ್ರಾಪ್ತ ಬಾಲಕಿ ಇಬ್ಬರನ್ನೂ ಕೂಡ ಅವರು ಆರೋಗ್ಯರಿ ಬಸ್ ನಿಲ್ದಾಣದಲ್ಲಿ ಅವ್ರನ್ನ ಕೂಡಿಸ್ಕೊಂಡು ತಮ್ಮ ಕಾರಲ್ಲಿ, ಆ ಕಾರಲ್ಲಿ 3 ಜನ ಇದ್ರು. ಡ್ರೈವರು ಮತ್ತೆ ಪ್ರಮುಖ ಆರೋಪಿ ಅಭಿಷೇಕ್ ಬೇವನೂರು ಮತ್ತೆ ಇನ್ನೊಬ್ನು ಆದಿಲ್ ಶಾ ಅಲಿಯಾಸ್ ಅಪ್ಪು ಶಬ್ಬೀರ್ ಅಂತ ಹೇಳ್ಬಿಟ್ಟು ಇವರು 3 ಜನ ಆರೋಪಿತರು ಈ ಇಬ್ರು ಅಪ್ರಾಪ್ತ ನಂದ ಬಾಲಕಿಯರನ್ನ ತಮ್ಮ ಎರ್ಟಿಗಾ ವಾಹನದಲ್ಲಿ ಕರೆದುಕೊಂಡು ಹೋಗಿ ಸವಸುದ್ದಿ ಗ್ರಾಮ ಏನಿದೆ ಹಾರುಗೆರೆ ಹತ್ರ, ಆ ಗ್ರಾಮದ ಹತ್ತಿರ ಒಂದು ಗುಡ್ಡಗಾಡು ಪ್ರದೇಶ ಇದೆ. ಆ ಸಂದರ್ಭದಲ್ಲಿ ದಿನಾಂಕ 3/1/2025 ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ನಮಗೆ ಕಂಪ್ಲೇಂಟ್ ಕೊಟ್ಟಂತ ನಂದ ಬಾಲಕಿಯನ್ನ ಗಾಡಿಯಿಂದ ಕೆಳಗೆ ಇಳಿಸ್ಕೊಂಡು ಆ ಗುಡ್ಡಗಾಡು ಪ್ರದೇಶದಲ್ಲಿ ಮೊದಲು ಶಬ್ಬೀರ್ ಇವನು ರೇಪ್ ಮಾಡ್ತಾನೆ, ಅಭಿಷೇಕ್ ಮಾಡ್ತಾನೆ. ತದನಂತರ ಆ ಗಾಡಿಯ ಡ್ರೈವರ್ ಇರ್ತಕ್ಕಂಥ ಕೌತುಕ್ ಅಲಿಯಾಸ್ ಬಾಬುಸಾ ಬಾನು ಗಡಿಗೇರನ್ ಅಂತನು ರೇಪ್ ಮಾಡ್ತಾನೆ. ಮತ್ತೊಬ್ಳು ನಂದ ಬಾಲಕಿ ಏನಿರ್ತಾಳೆ ಅವಳನ್ನ ಇನ್ನೊಬ್ಬ ಆರೋಪಿ ಆದಿಲ್ ಶಾ ಅಲಿಯಾಸ್ ಅಪ್ಪು ಶಬ್ಬೀರ್ ಅಂತವನು ಕಾರಲ್ಲೇ ರೇಪ್ ಮಾಡ್ತಾನೆ ಅನ್ನುವಂಥದ್ದು ನಮ್ಗೆ ಬಂದಿರ್ತಕ್ಕಂಥ ಕಂಪ್ಲೇಂಟ್. ಈ ವಿಚಾರವನ್ನ ಆ ಹುಡುಗಿ ಇದೆಲ್ಲ ತುಂಬಾ ನಂಬ್ಕೊಂಡ್ಬಿಟ್ಟು ಒಂಥರ ಶಾಕಿಂಗ್ ಆಗಿರ್ತಾಳೆ. ತದನಂತರ ಮನೆಯಲ್ಲಿ ವಿಚಾರವನ್ನ ತಿಳಿಸಿದ ಮೇಲೆ ಮನೆಯಲ್ಲಿರ್ತಕ್ಕಂಥ ಅವರ ಸೋದರ ಸಂಬಂಧಿನ ಜೊತೆ ಬಂದ್ಬಿಟ್ಟು ಮೊನ್ನೆ 13ನೇ ತಾರೀಕು ಸಂಜೆ ಕಂಪ್ಲೇಂಟ್ ಕೊಡ್ತಾರೆ. ತದನಂತರ ನಮ್ಮ ಪೊಲೀಸರು ತೀಕ್ಷ್ಣ ಕಾರ್ಯಾಚರಣೆ ಕೇವಲ 24 ಗಂಟೆ ಒಳಗಡೆ ಇಬ್ರು ಆರೋಪಿತರನ್ನ ಆಲ್ರೆಡಿ ಬಂಧಿಸಿದ್ದಾರೆ. ಇನ್ನೊಬ್ಬ ಆರೋಪಿತನು ಮೋಸ್ಟ್ಲಿ ಇನ್ನೇನು ಇಷ್ಟೊತ್ತರಲ್ಲಿ ಸಿಗ್ಬೋದು, ಬಿಕಾಸ್ ನಮ್ಗೆ ಅವನು ಎಲ್ಲಿದ್ದಾನೆ ಅಂತ ಮಾಹಿತಿ ಸಿಕ್ಕಿದೆ. ಮುಂದಿನ ಕಾರ್ಯಾಚರಣೆ ನಡೀತಾ ಇದೆ. ಈ ಆರೋಪಿತಗಳು ಇಷ್ಟ ಅಲ್ಲದೆ ಈ ನಂದ ಬಾಲಕಿಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾ ಇದ್ರು. ನೀನು ಮುಂದಿನ ವಾರ ನಮ್ಮ ಜೊತೆ ಗೋವಾಗೆ ಬರಬೇಕು, ಬಂದಿಲ್ಲ ಅಂತಂದ್ರೆ ಈಗಾಗಲೇ ನಾವು ಮಾಡಿರ್ತಕ್ಕಂಥ ವಿಡಿಯೋ ಮತ್ತು ಫೋಟೋಗಳನ್ನ ನಾವು ವೈರಲ್ ಮಾಡ್ತೀವಿ, ಮತ್ತೆ ನೀನೇನಾದ್ರೂ ಈ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಿನ್ನ ಕೊಲೆ ಮಾಡ್ತೀವಿ ಅನ್ನೋಂಥ ಒಂದು ಹೆದರಿಕೆಯನ್ನ ಹಾಕ್ತಾ ಇದ್ರು. ಹಾಗಾಗಿ ಈ ನಂದ ಬಾಲಕಿ ಬಹಳ ತೊಂದರೆಗೆ ಒಳಗಾಗಿ ತುಂಬಾ ಮನನೊಂದು ಶಾಕಿಂದ ಹೊರಗಡೆ ಬಂದು ಸ್ವಲ್ಪ ಬಲವಾಗಿ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ನಮ್ಮ ಪೊಲೀಸರು ತೀವ್ರತರ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಹಾರುಗೆರೆ ಪೊಲೀಸರು ಮತ್ತೆ ರಾಯಬಾಗ್ ಇನ್ಸ್ಪೆಕ್ಟರ್ DSP ಅತನಿ ಅವರು ಈ ಒಂದು ಸೂಕ್ಷ್ಮವಾದ ಕೇಸನ್ನ ತುಂಬಾ ತಕ್ಷಣದಲ್ಲಿ ತನಿಖೆ ಕೈಗೊಂಡು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಘಟನೆ ನಡೆದಿದ್ದು 3ನೇ ತಾರೀಕು. ಈಗ ನಾವೇನು ಇಬ್ಬರು ಆರೋಪಿಗಳನ್ನ ಬಂಧಿಸಿದೀವಿ, ಅವ್ರದ್ದು ಆರೋಪಿಗಳ ಹಿನ್ನೆಲೆನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ.
ಇದರಲ್ಲಿ ಎರಡನೇ ಆರೋಪಿ ಅಣ್ಣ ಕೂಡ ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾನಂತದ್ದು ಈಗ ಸದ್ಯಕ್ಕೆ ಇನಿಷಿಯಲ್ ಮಾಹಿತಿ ಬಂದಿದೆ, ಇನ್ನೂ ಕನ್ಫರ್ಮೇಶನ್ ಇಲ್ಲ. ಆದ್ರೆ ಅವ್ರ ಅಣ್ಣ ಮಾಡಿದ್ರು ಇದಕ್ಕೇನು ಸಂಬಂಧ ಬೀಳಲ್ಲ. ಆದ್ರೆ ನಾವು ಉಳಿದ ಸಂದರ್ಭದಲ್ಲಿ ಇವ್ರೇನಾದ್ರು ಪಾಲ್ಗೊಂಡಿದ್ರು ಅನ್ನೋದು ನಾವು ಇನ್ನೂ ಇಲ್ಲ. ಇವರೆಲ್ಲರೂ ಖಾಲಿ ಉಡಾಫೆ ಮಾಡಿಕೊಂಡು ಕೂಲಿ ಕೆಲಸ ಮಾಡಿಕೊಂಡು ಓಡಾಡ್ತಕ್ಕಂಥವ್ರು. ಮೂರನೇ ಮಾತ್ರ ಡ್ರೈವರ್, ಅವನು ಬಾಡಿಗೆ ವೆಹಿಕಲ್ ನ 17 ವರ್ಷ. ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿರ್ತಕ್ಕಂಥದ್ದು ಈಗಾಗಲೇ ಹೇಳಿದಾಗೆ. ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಏನು ಈ ಹುಡುಗಿ ಹಾಕಿರ್ತಾರೆ ಅದಕ್ಕೆ ಇವನು ಕಮೆಂಟ್ ಮಾಡ್ತಾ ಇದ್ದ. ಕಮೆಂಟ್ ಮಾಡಿ ಈ ಹುಡುಗಿ ಕೊಕಟ್ನೂರು ಜಾತ್ರೆಗೆ ಬಂದಂತ ಸಂದರ್ಭದಲ್ಲಿ ಈ ಹುಡುಗ ಅವನು ಅವಳನ್ನ ಫಾಲೋ ಮಾಡ್ಕೊಂಡ್ಬಂದು ಹಾಯ್ ನಾನೇ ನಿನಗೆ ಹಾಯ್ ಅಂತ ಕಳಿಸ್ತಾ ಇದ್ದೆ ನಿನ್ಗೆ ರೀಲ್ಸ್ಗೆ ಎಲ್ಲ ಅಂತ ಹೇಳ್ಬಿಟ್ಟು ಪರಿಚಯ ಮಾಡ್ಕೋತಾನೆ. ಸೊ ಈ ರೀತಿಯಾಗಿ ಇನ್ಸ್ಟಾಗ್ರಾಮ್ ಮೂಲಕ ಇವರ ಪರಿಚಯ ಆಗಿರ್ತಕ್ಕಂಥದ್ದು. ಅದೇ ಹೇಳ್ತಾನೆ. ಈಗಾಗ್ಲೇ ಅವರು ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು, ನೀನು ನೆಕ್ಸ್ಟ್ ವೀಕ್ ನನ್ನ ಜೊತೆ ಗೋವಾಕ್ ಬರ್ಬೇಕು, ಬರ್ಲಿಲ್ಲ ಅಂದ್ರೆ ಈ ವಿಡಿಯೋಗಳನ್ನ ಫೋಟೋಗಳನ್ನ ನಾವು ಅವ್ರ ಫೋನ್ ಅನ್ನ ಸೀಸ್ ಮಾಡಿದೀವಿ. ಈಗ ನಮ್ಮ ಹತ್ರ ಸಿಕ್ಕಿರ್ತಕ್ಕಂಥ ಇಬ್ರು ಆರೋಪಿಗಳದ್ದು ಫೋನ್ ಅನ್ನ, ಅದರಲ್ಲಿ ಒಂದೆರಡು ವಿಡಿಯೋಗಳು ಈ ರೀತಿ ಇದಾವೆ. ಇದ್ರ ಜೊತೆಗೆ ಇನ್ನಷ್ಟು ಇದಾವೆ ಅಂತ ಹೇಳಿ ನಂದ ಬಾಲಕಿ ಹೇಳಿದಾಳೆ. ಅವರು ಅದನ್ನ ಡಿಲೀಟ್ ಮಾಡಿರೋ ಸಾಧ್ಯತೆಗಳಿರೋದ್ರಿಂದ ಅದನ್ನು ನಮ್ಮ ಸೈಬರ್ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸ್ತಾ ಇದ್ವಿ. ಗ್ಯಾಂಗ್ ರೇಪ್, ಯಾಕಂದ್ರೆ ಒಬ್ಬಳೆ ನಂದ ಬಾಲಕಿಗೆ ಇಬ್ರು ರೇಪ್ ಮಾಡೋದ್ರಿಂದ ಒಬ್ಬಕ್ಕಿಂತ ಹೆಚ್ಚು ವ್ಯಕ್ತಿ ಇನ್ವಾಲ್ವ್ ಆಗಿರೋದ್ರಿಂದ ಇದನ್ನ ಗ್ಯಾಂಗ್ ರೇಪ್ ಪ್ರಕರಣ ಅಂತ ನಾವು ಆರೋಪಿತರು ಅಭಿಷೇಕ್ ಎಲ್ಪಾರಟ್ಟಿ ಅವನು, ಎಲ್ಪಾರಟ್ಟಿ, ಆದಿಲ್ ಶಾ ಆರೋಗ್ಯರಿ ಅವನು, ಆರೋಗ್ಯರಿ ಜಮಾದಾರ್, ಅವ್ರ ಹೆಸರು ಹೇಳಕ್ ಬರಂಗಿಲ್ಲ, ಇವರು ಹೇಳಂಗಿಲ್ಲ. ಇನ್ನೊಬ್ಬ ಆರೋಪಿ ಕೌತುಕ್ ಬಾಬುಸಾ ಅಡಿಗೇರ್, ಅಭಿಷೇಕ್